ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿಯ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಕಾಡಿನ ಬೆಂಕಿ ಉಂಟಾಗೋದಕ್ಕೆ ಏನು ಕಾರಣ, ಇದರಿಂದ ಆಗುವಂಥ ನಷ್ಟಗಳು, ಇದಕ್ಕೋಸ್ಕರ ನಾವು ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕಾಗತ್ತೆ, ನಮ್ಮ ಸಾರ್ವಜನಿಕರ ಜವಾಬ್ದಾರಿ ಈ ಕಾಡ್ಗಿಚ್ಚಿನ ನಿಯಂತ್ರಣದಲ್ಲಿ ಯಾವ ರೀತಿಯಾದಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮಡಿಕೇರಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂಥ ವಿ ಅಭಿಷೇಕ್ ಅವರು. ನಮಸ್ಕಾರ ಅಭಿಷೇಕ್ ಅವರೇ. ನಮಸ್ಕಾರ. ನಮಸ್ಕಾರ ಎಲ್ಲ ಕೇಳಿಗರಿಗೂ ಸಹ. ಈಗ ಮೊದಲಿಗೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅಂದರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಕಾಡ್ಗಿಚ್ಚು ಅಂತ ಹೇಳಿದ್ರೆ ಸುತ್ತಮುತ್ತ ನಾವು ಎಲ್ಲ ನೋಡ್ತಿರೋ ಕಾಡಿಗೆ ಯಾವುದೇ ಒಂದು ಮಾನವ ನಿರ್ಮಿತ ಅಥವಾ ನ್ಯಾಚುರಲ್ ರೀಸನ್ಸಿಂದ ಒಂದು ಬೆಂಕಿ ಸಂಭವಿಸುವಂಥದ್ದು, ಈ ಬೆಂಕಿ ಬೃಹತ್ ಗಾತ್ರದಲ್ಲಿ ಹರಡುವಂಥದ್ದನ್ನೇ ನಾವು ಕಾಡ್ಗಿಚ್ಚು ಅಂತ ಕರಿತೇವೆ. ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚು ಉಂಟಾಗೋದಕ್ಕೆ ಏನು ಕಾರಣ? ಕಾಡ್ಗಿಚ್ಚು ತುಂಬ ಸಮಯಗಳಲ್ಲಿ ಅದು ಮಾನವ ನಿರ್ಮಿತನೇ ಆಗಿರ್ತದೆ. ಅದಕ್ಕೆ ತುಂಬ ಒಂದು ರೀಸನ್ಸ್ ಅಂತ ನಾವು ಹೇಳಬೇಕು ಅಂತ ಹೇಳಿದ್ರೆ, ಈ ಮನುಷ್ಯರ ಅಜಾಗರೂಕತೆ ಅಂತಲೇ ನಾವು ಹೇಳಬೇಕಾಗ್ತದೆ. ರೋಡ್ನಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡ್ ಸೈಡ್ನಲ್ಲಿ ಸಿಗರೇಟ್ ಬಡ್ ಎಸೆಯೋದಿರ್ಬೋದು, ಅಥವಾ ನಾವೇ ಬೇಕು ಅಂತ ಪಕ್ಕದಲ್ಲಿರೋವಂಥ ಕಾಡಿಗೆ ಹುಲ್ಲು ಬೆಳೀಲಿ ಅಂತ ಹೇಳ್ಬಿಟ್ಟು ಬೆಂಕಿ ನೀಡುವಂಥ ಒಂದು ಸಂಸ್ಕೃತಿ ಇರ್ಬೋದು. ಅಥವಾ ಕೊಡಗಲ್ಲಿ ಬಿಕಾಸ್ ಆಫ್ ಟೂರಿಸಮ್ ತುಂಬ ಒಂದು ಇಂಟೀರಿಯರ್ ಪ್ರದೇಶಗಳಲ್ಲಿ ಕೂಡ ಜನ ಹೋಗ್ತಾರೆ. ಹಂಗೆ ಹೋಗಿ ಕ್ಯಾಂಪ್ ಫೈರ್ ಇಂಥದೆಲ್ಲ ಮಾಡಿ ಕ್ಯಾಂಪ್ ಫೈರ್ ಬರುವಾಗ ಕೆಡಿಸದೆ ಬರೋ ಕಾರಣದಿಂದ ಅದರಿಂದ ಸಹ ಬೆಂಕಿ ಹರಡೋ ಒಂದು ಸಾಧ್ಯತೆ ತುಂಬ ಹೆಚ್ಚಿರ್ತದೆ. ಸೊ ಇವು ತುಂಬ ಮೇಜರ್ ರೀಸನ್ಸ್ ಆಗಿದೆ. ಮತ್ತೆ ಈಗ ಹುಲ್ಲೆಲ್ಲ ಒಣಗಿಬಿಟ್ಟಿರುತ್ತೆ, ನೀವು ಹೇಳಿದಾಗೆ ಹೊಸ ಹುಲ್ಲು ಬರಲಿ ಅನ್ನೋ ಒಂದು ಉದ್ದೇಶದಿಂದನೂ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತು ಸ್ವಾಭಾವಿಕ ಕಾರಣಗಳು ಕೂಡ ಕಾರಣ ಆಗಬಹುದು ಅಂತ ಅಂದರೆ ಕಾಡಿನ ಏನು ಸ್ವಾಭಾವಿಕ ಕಾರಣಗಳು ಅಂತೇಳಿ? ಸ್ವಾಭಾವಿಕ ಕಾರಣಗಳು ಅಂದರೆ ತುಂಬ ತಾಪಮಾನ ಹೆಚ್ಚಿದ್ದಾಗಿರ್ಬೋದು, ಮತ್ತು ಕಾಡಿನಲ್ಲಿ ಒಮ್ಮೊಮ್ಮೆ ಬಿದಿರು ಒಣಗಿರ್ತದೆ ಅಥವಾ ಫ್ಲವರಿಂಗ್ ಆಗಿರ್ತದೆ, ಇಡೀ ಕಾಡಲ್ಲಿರೋ ಬಿದಿರೆಲ್ಲ ಒಟ್ಟಿಗೆ ಸತ್ತಿರ್ತದೆ. ಆ ಟೈಮಲ್ಲಿ ಕಾಡಿನಲ್ಲಿ ಬೆಂಕಿಗೆ ಸಿಗಬಹುದಂತ ಒಂದು ಮೆಟೀರಿಯಲ್ ಜಾಸ್ತಿ ಇರ್ತದೆ. ಸೊ ಒಂದೇ ಒಂದು ಕಿಡಿ ಆದರೆ ಸಹ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಮತ್ತು ಒಂದು ಹಿಸ್ಟ್ರಿ ತೆಗೆದು ನೋಡಿದಾಗ ನ್ಯಾಚುರಲ್ ರೀಸನ್ಗಿಂತ ಮಾನವ ನಿರ್ಮಿತ ರೀಸನ್ಸೇ ತುಂಬ ಜಾಸ್ತಿ ಇದೆ. ಮತ್ತು ಈ ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚಿನಿಂದ ಆಗುವಂಥ ನಷ್ಟ ಎಂತಹದ್ದು ಅಂತೀರಿ? ಕಾಡ್ಗಿಚ್ಚಿನಿಂದ ಮನುಷ್ಯರಿಗೆ ತುಂಬ ನಷ್ಟ ಆಗದಿರ ಇರ್ಬೋದು, ಆದರೆ ಸಣ್ಣ ಮ್ಯಾಮಲ್ಸ್, ಚಿಕ್ಕ ಮ್ಯಾಮಲ್ಸ್ ಇರ್ಬೋದು, ಮತ್ತೆ ಸರೀಸೃಪಗಳಿರ್ಬೋದು, ಇವೆಲ್ಲದಕ್ಕೂ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಾವನ್ನಪ್ತವೆ. ಅಂದ್ರೆ ವನ್ಯಜೀವಿಗಳಿಗೆ ಸಾವನ್ನಪ್ತವೆ. ಅದೇ ತರ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಕಾಡು ಸುಟ್ಟಾಗ ಅದರಿಂದ ಬರುವಂತ
ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಸೂಟ್ ಇರ್ಬೋದು, ಇವೆಲ್ಲದರಿಂದ ಪರಿಸರ ಹಾಳಾಗುತ್ತೆ. ಸೊ ಅದರಿಂದ ನಮ್ಮ ಒಂದು ಮುಂದಿನ ಮಳೆ ಪ್ಯಾಟರ್ನ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಕಾಡು ತುಂಬಾ ದೊಡ್ಡದಿರ್ತದೆ. ಅದು ಒಂದ್ಸಲಿ ಸುಡ್ತು ಅಂದ್ರೆ ಅದ್ರ ಎಫೆಕ್ಟ್ ಬರೀ ನಮ್ಮ ಜಿಲ್ಲೆಗೆ ಮಾತ್ರ ಇರಲ್ಲ, ಸುತ್ತಮುತ್ತ ಎಲ್ಲಾ ಜಿಲ್ಲೆಗಳಿಗೂ ಇದ್ರ ಎಫೆಕ್ಟ್ ಇರ್ತದೆ. ಮತ್ತೆ ಪರಿಸರದ ಮೇಲೂ ಇದ್ರ ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಈಗ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿಯ ಪ್ರಕರಣಗಳು ವರ್ಷದ ಯಾವ ಸಮಯದಲ್ಲಿ ಹೆಚ್ಚು ವರದಿ ಆಗ್ತವೆ ಅಂತೀರಿ? ಕಾಡ್ಗಿಚ್ಚಿನ ಸಮಯ ಅಂತ ಹೇಳ್ಬೇಕಂದ್ರೆ ಇದೇ ಸೂಕ್ತ ಸಮಯ ಅಂತ ನಾನು ಹೇಳ್ತೀನಿ. ಅಂದ್ರೆ ಬೇಸಿಗೆ ಕಾಲ, ಮಳೆಗಾಲ ಮುಗಿದಾದ್ಮೇಲೆ ಯಾವಾಗ ಭೂಮಿಯಲ್ಲಿ ತೇವಾಂಶ ಒಣಗುತ್ತೆ ಮತ್ತೆ ಯಾವಾಗ ಹುಲ್ಲುಗಳು ಒಣಗುತ್ತೆ, ಅದು ಒಂದು ಕಾಡ್ಗಿಚ್ಚಿಗೆ ಸಮಯ ಅಂತ ನಾನು ಹೇಳ್ತೇನೆ. ಮತ್ತೆ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಕೆಲವೊಂದು ಬೇರೆ ಬೇರೆ ಸಸ್ಯ ಪ್ರಭೇದಗಳು ಕೂಡ ಕಾಡಿನಲ್ಲಿ ಒಳನುಸುಳಿ ಅಲ್ಲಿ ಹೆಚ್ಚು ಅವುಗಳ ಬಲಾಢ್ಯತೆಯನ್ನು ತೋರಿಸ್ತಾ ಇದ್ದೇವೆ ಅಂತ ನಾವು ಕೇಳ್ತೇವೆ. ಅವು ಕೂಡ ಈ ಕಾಡಿನ ಬೆಂಕಿ ಪಸರಿಸೋದಕ್ಕೆ ಕೂಡ ಕಾರಣ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ವಿ. ಸ್ವಲ್ಪ ಸಣ್ಣ ಕಿಡಿ ಬಂದ್ರೂ, ಉದಾಹರಣೆಗೆ ಈಗ ಲಂಟನ ಅಂತ ಕೇಳ್ತಾ ಇರ್ತೀವಿ, ಇದು ಎಷ್ಟರ ಮಟ್ಟಿಗೆ ಒಂದು ನೈಜ ಕಾರಣ ಅಂತೀರಿ? ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ನಾವೇನು ಕರಿತೀವಿ, ಲ್ಯಾಂಟನ ಇರ್ಬೋದು ಅಥವಾ ಸೆನ್ನ ಇರ್ಬೋದು, ಇವೆಲ್ಲ ಸಹ ಕಾಡ್ಗಿಚ್ಚಿಗೆ ಹೆಚ್ಚು ಸಹಕಾರಿಯಾಗಿರ್ತವೆ, ಕಾಡ್ಗಿಚ್ಚು ಹಬ್ಬೋದಕ್ಕೆ. ಯಾಕಂತ ಹೇಳಿದ್ರೆ ಇದು ಒಣಗದಾದ್ಮೇಲೆ ತುಂಬಾ ಈ ಕಾಡ್ಗಿಚ್ಚಿಗೆ ಮೆಟೀರಿಯಲ್ ಸಿಗ್ತದೆ ಸುಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಇದು ಎಷ್ಟು ಕಾಡಿನಲ್ಲಿ ಜಾಸ್ತಿ ಇರ್ತದೆ ಅಷ್ಟು ಕಾಡ್ಗಿಚ್ಚಿನ ಸಂಭವತೆ ಜಾಸ್ತಿ ಇರ್ತದೆ. ಸೊ ಇದು ಒನ್ ಆಫ್ ದಿ ಮೇಜರ್ ರೀಸನ್ಸ್ ಇದೆ. ಮತ್ತೆ ಈ ಕಾಡಿನ ಬೆಂಕಿಯ ನಿಯಂತ್ರಣಕ್ಕೂ ಕೂಡ ಅಡೆತಡೆ ಒಡ್ಡುತ್ತವೆ ಅಂತ ಕೇಳಿದ್ದೀವಿ. ಹೌದು, ಈಗ ಲಂಟನದಲ್ಲಿ ಮುಳ್ಳು ಇಂಥದ್ದೆಲ್ಲ ಇರುತ್ತೆ, ಅದರಿಂದನೂ ಒಂದು ಕಾರಣ ಆಗ್ಬೋದು ಅಂತೀರಾ? ಹೌದು, ಲ್ಯಾಂಟನ ಏನು ಅಂದರೆ ತುಂಬ ನೀವು ಒಳೆ ನುಸ್ಲಿಕ್ಕೆ ಕಷ್ಟ ಆಗುತ್ತೆ, ದೊಡ್ಡ ಮರಗಳ ಥರ ಬೆಳೆದಿರ್ತದೆ. ಸೊ ಅಂಥ ಟೈಮಲ್ಲಿ ನಾವು ಕಾಡ್ಗಿಚ್ಚು ಬಿದ್ದಾದ್ಮೇಲೆ ಒಳಗಡೆ ಹೋಗಿ ಅದನ್ನು ಆರಿಸ್ಲಿಕ್ಕೆ ಕೂಡ ನಮಗೆ ತೊಂದರೆಗಳಾಗ್ತವೆ. ಯಾವುದೋ ಗಾಡಿ ಹೋಗ್ಲಿಕ್ಕಾಗಲ್ಲ, ಮನುಷ್ಯನ ನುಗ್ಲಿಕ್ಕೆ ಕೂಡ ಸಹಾಯ. ಸೊ ಇವೆಲ್ಲ ಆಗುತ್ತೆ. ಮತ್ತು ಈ ಕಾಡಿನ ಬೆಂಕಿನಲ್ಲಿ ಏನಾದರೂ ವಿಧಗಳಿದಾವ ಈ ಕಾಡ್ಗಿಚ್ಚಿನಲ್ಲಿ? ಕಾಡ್ಗಿಚ್ಚಿನಲ್ಲಿ ನಾವು ಹೇಳಬೇಕು ಅಂದರೆ ಮೇಜರಾಗಿ ಗ್ರೌಂಡ್ ಫೈರ್ ಅಂತ ಹೇಳ್ತೀವಿ ಮತ್ತು ಕ್ರೌನ್ ಫೈರ್ ಅಂತ ಹೇಳ್ತೀವಿ. ಸೊ ಇವಾಗ ಕಾಡಿನಲ್ಲಿ ಉದುರಿರುವಂಥ ಎಲೆಗಳಿರ್ಬೋದು ಅಥವಾ ಕೆಳಗಡೆ ಇರೋ ಕಾರ್ಬನ್ ಇರ್ಬೋದು, ಇವೆಲ್ಲ ಕೆಳಗಡೆ ಲೆವೆಲಲ್ಲೇ ಭೂಮಿ ಲೆವೆಲಲ್ಲೇ ಸುಟ್ಕೊಳ್ತಾ ಬಂದರೆ ಅದನ್ನು ಗ್ರೌಂಡ್ ಫೈರ್ ಅಂತ ಹೇಳ್ತೀವಿ. ಈ ಗ್ರೌಂಡ್ ಫೈರ್ನ ನಿಯಂತ್ರಣ ಮಾಡೋದು ನಮಗೆ ಸ್ವಲ್ಪ ಈಸಿ ಇರುತ್ತೆ ಕಂಪ್ಯಾರಿಟಿವ್ಲಿ ಕ್ರೌನ್ ಫೈರ್ ಅಂತ ಹೇಳ್ತೀವಿ. ಕ್ರೌನ್ ಫೈರ್ ಅಂದರೆ ಮರಗಳಿಗೆ ಬೆಂಕಿ ಹತ್ತಿದ ಮೇಲೆ ಅದನ್ನು ತಡೆಯೋದು ತುಂಬ ಕಷ್ಟ ಆಗುತ್ತೆ. ಒಂದ್ಸಲಿ ಮರಗಳ ಬೆಂಕಿ ಹತ್ತದ ಮೇಲೆ ಅದು ಒಂದು ಮರದಿಂದ ಇನ್ನೊಂದು ಮರ, ಇನ್ನೊಂದು ಮರದಿಂದ ಇನ್ನೊಂದು ಮರ, ಹೀಗೆ ಸ್ಪ್ರೆಡ್ ಆಗ್ತಾ ಇರ್ತದೆ. ಅದನ್ನು ಸ್ಟಾಪ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅಂದರೆ ಈಗ ನೆಲದ ಮಟ್ಟದಲ್ಲಿ ಆಗುವಂಥ ಬೆಂಕಿನೇ ಮರದಲ್ಲಿ ಆಗುವಂಥ ಬೆಂಕಿಗೂ ಕಾರಣ ಆಗ್ಬೋದಾ? ಹೌದು, ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನೆಲದ ಮಟ್ಟದ ಬೆಂಕಿನ ನಾವು ಆರಿಸದೆ ಹೋದರೆ ಅದು ಕ್ರೌನ್ ಫೈರ್ಗೆ ಲೀಡ್ ಮಾಡ್ತದೆ. ಅವಾಗ ಇನ್ನೂ ನಷ್ಟ ಜಾಸ್ತಿ ಆಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ ಅಂತೀರಿ? ಕಾಡ್ಗಿಚ್ಚನ್ನು ತಡೆಯೋದಕ್ಕೆ ಆ್ಯಕ್ಚುಲಿ ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ತುಂಬ ಮುಂಜಾಗ್ರತೆ ನಾವು ಮಳೆಗಾಲ ಮುಗಿದ ತಕ್ಷಣ ಮಾಡ್ಕೊಂಡಿರ್ತೀವಿ. ಒಂದು ಬೆಂಕಿ ರೇಖೆಗಳು ಅಂತ ಹೇಳ್ತೀವಿ. ಕಾಡಲ್ಲಿ ಒಂದು ಪ್ರದೇಶದಲ್ಲಿ ಬೆಂಕಿ ಬಿದ್ದರೆ ಮತ್ತೊಂದು ಪ್ರದೇಶದಾಗೆ ಹರಡದಿರ ಇದ್ದಂಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಪ್ಯಾಚಸ್ ಹಂಗೆ ಖಾಲಿ ಮಾಡಿರ್ತೀವಿ. ಸೊ ಅದರಿಂದ ಕೂಡ ನಾವು ಕಾಡ್ಗಿಚ್ಚಿನ ಸ್ಟಾಪ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಅದ್ರ ಜೊತೆಗೆ ಏನು ಹೇಳ್ತೀವಿ, ರೋಡ್ ಸೈಡಲ್ಲಿ ಕಂಟ್ರೋಲ್ಡ್ ಬರ್ನಿಂಗ್ ಅಂತ ಮಾಡ್ತೀವಿ. ಅಂದರೆ ರೋಡ್ನ ಆ ಕಡೆ ಈ ಕಡೆ ಎಲೆ ಉದುರೋದನ್ನೆಲ್ಲ ನಾವೇ ಸುಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಯಾರು ರೋಡ್ ಸೈಡ್ ಬೆಂಕಿ ಥರ ಸಿಗರೇಟ್ ಏನಾದರೂ ಬಿದ್ದಾಗ ಅದು ಹರಡ್ದಿರ ಇಲ್ಲಿ ಅಂತ ಒಂದು ಕಾರಣದಿಂದ. ಅದಾದ್ಮೇಲೆ ಏನು ಮಾಡ್ತೀವಿ, ಕಾಡಿನ ಒಳಗಡೆ ಕೆರೆಗಳಿದೆ, ಆ ಕೆರೆಗಳಲ್ಲಿ ನೀರು ಇರುವಂತೆ ನಾವು ನೋಡ್ಕೊತೀವಿ, ಸುತ್ತಮುತ್ತ ಕೆರೆಗಳೆಲ್ಲ ನೀರು ಇರುವಂತೆ. ಅದಕ್ಕೆ ಮತ್ತೆ ಜನರಲ್ಲಿ ಅರಿವು ಮೂಡಿಸಲೋ ಕಾರಣದಿಂದ ಬೀದಿ ನಾಟಕಗಳಿರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನಾವು ಪೇಂಟಿಂಗ್ಸ್ ಮಾಡಿಸಿದ್ದೀವಿ. ಈ ಕಾಡ್ಗಿಚ್ಚಿನಲ್ಲಿ ಹೇಗೆ ಹರಡುತ್ತೆ ಮತ್ತು ಅದರದ್ದು ನಾವು ಪ್ರಿಕಾಷನ್ ಏನು ತಗೋಬೇಕು, ಮುಂಜಾಗ್ರತೆ ಏನು ತಗೋಬೇಕು, ಇವೆಲ್ಲದ್ರದ್ದು ನಾವು ಅದನ್ನು ಕೂಡ ಮಾಡ್ಕೊಂಡಿದ್ದೀವಿ. ಈಗ ಬೆಂಕಿ ರೇಖೆಗಳು ಅಥವಾ ಬೆಂಕಿ ಪಥಗಳು ಅಂತ ಹೇಳಿದ್ರು, ಫೈರ್ ಪಾತ್ಸ್ ಅಂತಂದು ಸಾಧಾರಣವಾಗಿ ಯಾವಾಗ ತೆಗಿತೀರಾ? ವರ್ಷದ ಯಾವ ಒಂದು ಸಂದರ್ಭದಲ್ಲಿ ಇವುಗಳನ್ನ ತೆಗಿತೀರಾ? ಇದು ಮಳೆಗಾಲ ಮುಗಿದಾದ್ಮೇಲೆ ಒಂದು 2 months ಅದಾದಮೇಲೆ ನಾವು ಬೆಂಕಿ ಕಾರ್ಯಾಚರಣೆ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಹೇಳಿದ್ನಲ್ಲ, ಈ ಥರ ಬೆಂಕಿ ರೇಖೆ ನಿರ್ವಹಣೆ ಮಾಡೋದಿರ್ಬೋದು, ಮತ್ತು ಹೊಸ ಬೆಂಕಿ ರೇಖೆ ಸೃಷ್ಟಿ ಮಾಡೋದಿರ್ಬೋದು, ಮತ್ತು ಫೈರ್ ವಾಚರ್ಸ್ ಟೆಂಪ್ರರಿ ಕ್ಯಾಂಪ್ಸ್ ಮಾಡ್ತೀವಿ. ಅಂದರೆ ಒಳಗಡೆ ಫಾರೆಸ್ಟ್ ಇಂಟೀರಿಯರ್ ಒಳಗಡೆ ವಾಚರ್ಸ್ನ ಇಟ್ಟಿರ್ತೀವಿ, ಮತ್ತು ಎತ್ತರವಾದ ಪ್ರದೇಶದಲ್ಲಿ. ಸೊ ಎಲ್ಲಾದರೂ ತುಂಬ ದೂರದಲ್ಲಿ ಸಹ ನಮಗೆ ಏನಾದರೂ ಹೊಗೆ ಕಾಣಿಸೋದು ಅಂಥದ್ದೇನಾದರೂ ಮಾಡಿದ್ರೆ ಇಮಿಡಿಯೇಟಾಗಿ ನಾವು ಅದನ್ನು ಸ್ಟಾಪ್ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಖಾಸಗಿ ಕೃಷಿ ಜಮೀನಲ್ಲೂ ಕೂಡ ಸಾಕಷ್ಟು ಮರಗಳಿದ್ದಾವೆ. ಅಲ್ಲೂ ಕೂಡ ಕಾಫಿ ಬೆಳೆಗಾರರಾಗ್ಬೋದು, ಬೇರೆಯವರಿಗೆ ಬೆಂಕಿ ಪಥಗಳನ್ನು ತೆಗೆಯೋದಕ್ಕೆ ಏನಾದರೂ ಸಲಹೆಗಳನ್ನು ಕೊಡ್ತಿರ್ತೀರ? ಬೆಂಕಿ ಪಥಗಳು ಕೊಡಲಿಕ್ಕೆ ಸಲಹೆ ಇರಲ್ಲ. ಆದರೆ ನಮ್ಮಲ್ಲಿ ಏನಿದೆ, ನಮ್ಮಲ್ಲಿ ಅಂದರೆ ನಮ್ಮ ಆ್ಯಪ್ ಬೇಸ್ಡ್ ಮಾನಿಟರಿಂಗ್ ಮಾಡ್ತೀವಿ ನಾವು.
ಇವಾಗ ಸ್ಯಾಟಲೈಟ್ ಹೋದಂಗೆನೆ ಎಲ್ಲಾದ್ರೂ ಒಂದ್ ಕಡೆ ಬೆಂಕಿ ಬಂದಿದೆ ಅಂತ ಹೇಳಿದ್ರೆ ಅದ್ರದ್ದು ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದು ಬರೀ ಫಾರೆಸ್ಟ್ ಅಲ್ಲಿ ಮಾತ್ರ ಅಲ್ಲ, ಫಾರೆಸ್ಟ್ ಪಕ್ಕದಲ್ಲಿ ಇವಾಗ ಖಾಸಗಿ ಜಮೀನು ಇರ್ತದೆ, ಪ್ಲಾಂಟೇಶನ್ಸ್ ಇರ್ತದೆ, ಫಾರೆಸ್ಟ್ ಫೈರ್ ಆಗಿದೆ ಅಂತ ಹೇಳಿದ್ರೆ ನಮ್ಗೆ ಇನ್ಫಾರ್ಮೇಶನ್ ಬರ್ತದೆ. ಅಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಚರ್ಸ್ ಇರ್ಬೋದು, ಫಾರೆಸ್ಟ್ ಗಾರ್ಡ್ಸ್ ಇರ್ಬೋದು, ಬೀಟ್ ಫಾರೆಸ್ಟರ್ಸ್ ಇರ್ಬೋದು, ಇವರೆಲ್ಲರೂ ಅಲ್ಲಿ ಹೋಗಿ ಅದು ಏನಾಗಿದೆ, ಅದು ಫಾರೆಸ್ಟ್ ಲ್ಯಾಂಡಲ್ಲಿ ಆಗಿದೆಯೋ ಅಥವಾ ಆಚೆ ಕಡೆ ಆಗಿದೆಯೋ, ಅದನ್ನ ನಿಯಂತ್ರಣ ಆಗಿದೆಯೋ ಆಗಿಲ್ವೋ ಅಂತ ಹೇಳ್ಬಿಟ್ಟು ನಮ್ಗೆ ಇಮಿಡಿಯೇಟ್ ಆಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇಂಥ ಸಮಯದಲ್ಲಿ ನಮ್ಗೆ ಏನಾದ್ರು ಫಾರೆಸ್ಟ್ ಫೈರ್ ಚಿಕ್ಕ ಒಂದು ಇನ್ಸಿಡೆಂಟ್ ಆದ್ರೂ ಸಹ ಸುತ್ತಮುತ್ತ ಇವನ್ ಪ್ಲಾಂಟೇಶನ್ ಅವ್ರು ಕೂಡ ನಾವೇ ಇನ್ಫಾರ್ಮೇಶನ್ ಕೊಡ್ತೀವಿ ಅದನ್ನ ತಡಿಲಿಕ್ಕೆ. ಪೂರ್ಣವಾಗಿ ಅರಣ್ಯ ಇಲಾಖೆನೇ ಈ ಒಂದು ಜವಾಬ್ದಾರಿನ ವಹಿಸ್ಕೊಳ್ಳುತ್ತೋ ಅಥವಾ ನಮ್ಮಲ್ಲಿ ಅಗ್ನಿಶಾಮಕ ಇಲಾಖೆ ಕೂಡ ಇರುತ್ತೆ, ಅದನ್ನು ಕೂಡ ನೀವು ಸಮನ್ವಯ ಮಾಡ್ಕೊಳ್ತೀರಾ? ಎಲ್ಲ ಸಮನ್ವಯ ನಾವು ಫಸ್ಟೇ ಸಾಧಿಸಿರ್ತೀವಿ. ಇವನ್ ಈ ಫೈರ್ ಡಿಪಾರ್ಟ್ಮೆಂಟ್ ಜೊತೆ ನಮ್ದು ಕೋಆರ್ಡಿನೇಷನ್ ಯಾವಾಗಲೂ ಇರುತ್ತೆ. ಪ್ರತಿ ಒಂದು ಬೆಂಕಿ ಸೀಸನ್ ಮೊದಲು ನಾವೊಂದು ಡೆಮೋ ಎಲ್ಲರನ್ನು ಕರೆಸಿ ಒಂದು ಕಡೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರನ್ನು ಕರೆಸಿ ಒಂದು ಡೆಮೋ ಮಾಡ್ತೀವಿ. ಮತ್ತೆ ಫೈರ್ ಇಂಜಿನ್ ಎಲ್ಲೆಲ್ಲಿ ಹೋಗುತ್ತೆ ಅಂತ ಕಡೆ ಎಲ್ಲಾ ಕಡೆನೂ ಅವ್ರನ್ನ ನಾವು ಹೆಲ್ಪ್ ತಗೊಂಡೆ ನಾವು ಫಾರೆಸ್ಟ್ ಫೈರ್ ನಿಯಂತ್ರಣ ಮಾಡ್ತೀವಿ. ಅದಲ್ಲದೆ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಇಂಡಿಯನ್ ಏರ್ ಫೋರ್ಸ್ ಜೊತೆ ಕೂಡ MOU ಮಾಡ್ಕೊಂಡಿದೆ. ಬೆಂಕಿ ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ಸ್ಪ್ರೆಡ್ ಆದಾಗ ನಾವು ಇವನ್ ಇಂಡಿಯನ್ ಏರ್ ಫೋರ್ಸ್ಗೆ ಹೇಳಿದಾಗ ಅವರು ಬಂದು ನಮ್ಮ ಸಹಾಯ ಮಾಡ್ತಾರೆ. ಅಂದ್ರೆ ಅವರ ಹೆಲಿಕಾಪ್ಟರ್ಗಳು ಹೆಲಿಕಾಪ್ಟರ್ಸ್ ಬಳಸಿ ನೀರು ತಂದು ಇಲ್ಲಿ ಅದನ್ನ ಹಾರಿಸುವಂತ ಕೆಲಸ ಅವರು ಮಾಡ್ತಾರೆ ದೊಡ್ಡ ಮಟ್ಟದಲ್ಲಿ ಹೋದಾಗ. ಅರಣ್ಯ ಇಲಾಖೆಯಲ್ಲೂ ಅಗ್ನಿಶಾಮಕ ವಿಭಾಗ ಏನಾದರೂ ಇದೆಯಾ? ನಮ್ಮಲ್ಲಿ ಅಗ್ನಿಶಾಮಕ ವಿಭಾಗಲ್ಲೇ ಸ್ವಲ್ಪ ಮಾಡಿಫೈಡ್ ವೆಹಿಕಲ್ ಮಾಡ್ಕೊಂಡಿರ್ತೀವಿ, ಮತ್ತೆ ಒಂದು ಟ್ಯಾಂಕ್ ಎಲ್ಲ ಇಟ್ಕೊಂಡಿರ್ತೀವಿ. ಅರಣ್ಯ ಹೆಂಗಿದೆ ಅಂತ ಹೇಳಿದ್ರೆ ತುಂಬಾ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಫೈರ್ ಇಂಜಿನ್ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ನಮ್ಮಲ್ಲಿರೋ ಚಿಕ್ಕ ವಾಹನಗಳಲ್ಲೇ ಒಂದು ಡ್ರಮ್ ಅಳವಡಿಸ್ಕೊಂಡು ಅದಕ್ಕೆ ಒಂದು ಪೈಪ್ ಅಳವಡಿಸಿ ಗಾಡಿ ಹೋಗುವಂತ ಜಾಗ ಇದ್ರೆ ಅಲ್ಲಿಗೆ ತಲುಪಿಸಿ ಅದನ್ನ ನಾವು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡುವಂತ ಒಂದು ಕೆಲಸ ಮಾಡ್ತೀವಿ. ಮತ್ತೆ ಅರಣ್ಯದಲ್ಲಿ ಏನು ಅಂತ ಹೇಳಿದ್ರೆ ಒಂದ್ಸಲಿ ತುಂಬಾ ಇಂಟೀರಿಯರ್ ಅಲ್ಲಿ ಸ್ಲೋಪಿ ಪ್ರದೇಶದಲ್ಲಿ ಬೆಂಕಿ ಬಿದ್ದಾಗ ಫೈರ್ ಬೀಟಿಂಗ್ ಅಂತ ಕರಿತೀವಿ. ಹಸಿರು ಬ್ರಾಂಚಸ್ ತಗೊಂಡೋಗಿ ಅದನ್ನ ಬೀಟ್ ಮಾಡ್ತಾರೆ. ಹಸಿರು ಒಂದು ಮರದ ಕೊನೆಗಳು ಹೌದು, ಕೊನೆಗಳು ತಗೊಂಡು ಆ ಫೈರ್ ನ ಬೀಟ್ ಮಾಡ್ತಾರೆ. ಅದು ತುಂಬಾ ಎಫೆಕ್ಟಿವ್ ಆಗಿರ್ತದೆ. ಈ ಸ್ಲೋಪಿ ಪ್ರದೇಶಗಳಲ್ಲಿ ಅಲ್ಲಿ ಯಾವುದೋ ವಾಹನಗಳು ಹೋಗೋ ಸಾಧ್ಯ ಇಲ್ಲ, ಸಿರ್ಫ್ ಬರೀ ನಮ್ಮ ಮ್ಯಾನ್ ಪವರ್ ಮಾತ್ರ ಯೂಸ್ ಆಗುತ್ತೆ, ಅಲ್ಲಿ ಮನುಷ್ಯರ ಶಕ್ತಿ ಮಾತ್ರ ಯೂಸ್ ಆಗುತ್ತೆ. ಸೊ ಇಂಥ ಸಮಯಗಳಲ್ಲಿ ನಮಗೆ ಸುತ್ತಮುತ್ತ ಜನರ ಮತ್ತು ರೈತರ ನೆರವು ಸಹಕಾರ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಎಷ್ಟು ಜನ ಇರ್ತೀವೋ ಅಷ್ಟು ಬೇಗ ನಾವು ಬೆಂಕಿನ ಸ್ಟಾಪ್ ಮಾಡಬಹುದಾಗಿರುತ್ತೆ. ಈಗ ಸಾಧಾರಣವಾಗಿ ಸಿಬ್ಬಂದಿ ಇದ್ದೇ ಇರ್ತಾರೆ ಅರಣ್ಯ ಇಲಾಖೆಯಲ್ಲಿ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾನವ ಸಂಪನ್ಮೂಲವನ್ನು ತಾವೇನಾದರೂ ಕ್ರೋಢೀಕರಿಸ್ಕೊಳ್ತಾರೆ ಹೇಗೆ? ಹೌದು, ನಾವು ಈ ಫೈರ್ ಸೀಸನ್ಗೆ ಅಂತಾನೆ ಟೆಂಪರರಿ ಫೈರ್ ಕ್ಯಾಂಪ್ಸ್ ಮಾಡ್ತೀವಿ. ಅದರಲ್ಲಿ ಟೆಂಪರರಿ ಫೈರ್ ವಾಚರ್ಸ್ನ ಕೂಡ ನಾವು ತಗೋತೀವಿ. ಅವರು ಕೆಲಸ ಏನಿದೆ ಬರೀ ಬೆಂಕಿ ಸಮಯದಲ್ಲಿ ಕಾಡನ್ನ ಕಾವಲು ಕಾಯೋದು, ಎಲ್ಲಾದರೂ ಬೆಂಕಿ ಬಿದ್ದಿದೆ ಅಂದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಅದನ್ನ ಸ್ಟಾಪ್ ಮಾಡುವಂಥದ್ದು. ಇದು ಅವರ ಮೇಜರ್ ಕೆಲಸ ಆಗಿರುತ್ತೆ. ಮತ್ತು ಕೆಲವು ಪ್ರದೇಶದಲ್ಲಿ ವರ್ಷ ಬಿಟ್ಟು ವರ್ಷ ಅಲ್ಲಿ ಬೆಂಕಿ ಅಪಘಾತಗಳು ಆಗ್ತಲೇ ಇರ್ತವೆ. ಅಂತ ಒಂದು ಸ್ಥಳಗಳನ್ನು ಕೂಡ ಗುರುತಿಸ್ಕೊಂಡು ಮೊದಲೇ ಒಂದು ಯೋಜನೆ ರೂಪಿಸಿರ್ತಾರೆ. ಹೌದು, ನಾವು 5 year ಫೈರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತಾನೆ ಮಾಡ್ತೀವಿ. ಅದ್ರೊಳಗಡೆ ಫೈರ್ ಪ್ರೋನ್ ಏರಿಯಾಸ್ ಏನಿದೆ ಅದ್ರಲ್ಲಿ ನಮ್ದು ಪೂರ್ತಿ ಮ್ಯಾಪ್ ಮಾಡಿಕೊಂಡಿರ್ತೀವಿ. ಅಂದ್ರೆ ಈ ಬಿದಿರು ಇದೆಲ್ಲ ಇರುತ್ತಲ್ಲ, ಬಿದಿರು ಇರುವಂತದ್ದು ಇರ್ಬೋದು. ಮತ್ತೆ ನಮ್ಮಲ್ಲಿ ತುಂಬಾ ಒಂದು ಲಾಸ್ಟ್ 20 ವರ್ಷದ ಡೇಟಾ ಇದೆ. ಆ ಡೇಟಾ ಅಲ್ಲಿ ಎಲ್ಲಿ ತುಂಬಾ ಮ್ಯಾಕ್ಸಿಮಮ್ ಫ್ರೀಕ್ವೆಂಟ್ ಆಗಿ ಆಗ್ತಿದೆ ಅಂತ ಕಡೆಯಲ್ಲಿ ಏನೇನ್ ಮಾಡ್ಬೋದು ಅಲ್ಲೇ ಒಂದು ಟೆಂಪರರಿ ಕ್ಯಾಂಪ್ ಮಾಡಿರ್ತೀವಿ. ಅದ್ರ ಹತ್ತಿರದಲ್ಲೇ ಒಂದು ಫೈರ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿರ್ತೀವಿ ಏನಾದರೂ ಆದರೆ ಇಲ್ಲಿ ಬರಬೇಕು ಅಂತ ಹೇಳಿ. ಮತ್ತು ಅರಣ್ಯದಲ್ಲೂ ಕೂಡ ನೀರಿನ ಒಂದು ಸಂಗ್ರಹ ಇದೆಲ್ಲ ಮಾಡ್ಕೊಂಡಿರ್ತಾರೆ ಈ ಒಂದು ವಿಶೇಷವಾದ ಒಂದು ತುರ್ತು ಸಂದರ್ಭಕ್ಕೆ. ಹೌದು, ಇವಾಗ ಸದ್ಯಕ್ಕೆ ನಮಗೆ ಒಂದು ಸಮಾಧಾನಕರವಾದ ಒಂದು ಇದೇನು ಅಂತ ಹೇಳಿದ್ರೆ ಇವಾಗ ಅರಣ್ಯದಲ್ಲಿ ಎಲ್ಲ ಒಂದು ಕೆರೆಗಳಲ್ಲಿ ನೀರಿದೆ. ಈ ವರ್ಷ ಚೆನ್ನಾಗಿ ಮಳೆ ಆಗಿದೆ. ಮತ್ತೆ ಎಲ್ಲಿ ನಮಗೆ ಕೆರೆಗಳಿಲ್ಲ ಅಲ್ಲಿ ಟೆಂಪರರಿ ಒಂದು ಚಿಕ್ಕ ಕೆರೆಗಳನ್ನು ನಾವು ನಿರ್ಮಾಣ ಮಾಡ್ಕೊಂಡಿರ್ತೇವೆ. ಅದು ಪ್ರಾಣಿಗಳ ನೀರು ಕುಡಿಲಿಕ್ಕೂ ಹೆಲ್ಪ್ ಆಗಬೇಕು, ಅದ್ರ ಜೊತೆಗೆ ಇದೊಂದು ಕಾಡ್ಗಿಚ್ಚು ಕೂಡ ಸ್ಟಾಪ್ ಆಗಲಿಕ್ಕೆ ಹೆಲ್ಪ್ ಆಗಬೇಕು. ಈ ರೀತಿಯಾಗಿ ವ್ಯವಸ್ಥೆಗಳನ್ನು ಈ ಮುಂಜಾಗ್ರತೆ ಒಂದು ಇದರಲ್ಲೇ ಮಾಡ್ಕೊಂಡಿರ್ತೀರ ಕ್ರಮವಾಗಿ. ಹೆಚ್ಚುವರಿ ಸಿಬ್ಬಂದಿನೂ ಸ್ವಲ್ಪ ನೇಮಿಸ್ಕೊಳ್ತೀರಾ. ಹೌದು, ಜೊತೆಗೆ ಈ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನು ಕೂಡ ತಯಾರು ಮಾಡಿ ಇಟ್ಕೊಂಡು ಸಿದ್ಧವಾಗಿರ್ತೀರ. ಹೌದು, ಇದಕ್ಕೆ ಸಹಾಯವಾಣಿ ಇಂಥದ್ದೇನಾದರೂ ಮಾಡಿರ್ತೀರಾ? ಈಗ ಏನಾದರೂ ಒಂದು ಕಡೆ ಬೆಂಕಿ ಕಾಣಿಸ್ಕೊಳ್ತು, ನಮ್ಮ ಸಾರ್ವಜನಿಕರು ದೂರವಾಣಿ ಮೂಲಕ ತಿಳಿಸ್ಬೇಕು ಅಂದರೆ ಅದಕ್ಕೆ ಸಹಾಯವಾಣಿ ಇಂಥದ್ದು ಏನಾದರೂ ಇದೆಯಾ? ಹೌದು, 1926 ಅಂತ ಹೇಳ್ಬಿಟ್ಟು ಒಂದು ನಮ್ದು ನಂಬರ್ ಇದೆ, 1926. ಹೌದು. ಸೊ ಅದಕ್ಕೆ ಕಾಲ್ ಮಾಡಿದಾಗ ಎಲ್ಲಿದ್ರೂ ನಮ್ಗೆ ಇನ್ಫಾರ್ಮೇಶನ್ ಬರ್ತದೆ. ಅದ್ರ ಬೇಸಿಸ್ ಮೇಲೆ ನಾವು ಆಕ್ಷನ್ ತಗೊಂತೀವಿ. ಅದು ಬಿಟ್ಟು ಸಹ ನಮ್ಮ ಅರಣ್ಯ ಇಲಾಖೆಯವರು ಎಲ್ಲ ಕಡೆ ಇರ್ತಾರೆ. ಸೊ ತಾವು ಯಾರಿಗೆ ತಿಳಿಸಿದ್ರು ಸಹ ನಾವು ಇಮಿಡಿಯೇಟ್ ಆಗಿ ಬಂದು ಆ ಸ್ಪಾಟಲ್ಲಿ ಅದನ್ನ ಆರಿಸುವಂತ ಕೆಲಸ ಮಾಡ್ತೀವಿ. ಈಗ ಒಂದ್ಸರಿ ಬೆಂಕಿ ಬಿದ್ದ ಮೇಲೆ ಏನು ನಿಯಂತ್ರಣ ಕ್ರಮಗಳನ್ನು ಸಾಧಾರಣವಾಗಿ ಕೈಗೊಳ್ಳಲಾಗತ್ತೆ? ಬೆಂಕಿ ಬಿದ್ದ ಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ನಾನು ತಕ್ಷಣಕ್ಕೆ ಆ ಸ್ಪಾಟ್ಗೆ ಹೋಗುವಂಥದ್ದು, ಯಾರು ಹೋಗ್ತಿದ್ದಾರೆ ಅನ್ನೋದು ಕೂಡ ನಾವು ಮಾನಿಟರ್ ಆಗುತ್ತೆ. ಇವಾಗ ನಮ್ಮಲ್ಲಿ ಬೆಂಕಿ ಬಿದ್ದಿರೋ ಇನ್ಫಾರ್ಮೇಶನ್ ಸ್ಯಾಟಲೈಟ್ ಮುಖಾಂತರ ನಮ್ಗೆ ಬಂದಿದ ತಕ್ಷಣ
24 ಗಂಟೆ ಒಳಗಡೆ ಆ ಬೆಂಕಿನ ಆರಿಸಿದ್ದಾರೆ ಅಥವಾ ಏನಾಗಿದೆ ಅಂತ ಹೇಳ್ಬಿಟ್ಟು ನಾವು ನಮಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಗ್ರೌಂಡ್ ಲೆವೆಲಿಂದ. ಆ ರಿಪೋರ್ಟ್ ಈವನ್ ನಮ್ಮ ಅರಣ್ಯ ಭವನ ಬೆಂಗಳೂರಿಗೆ ಸಹ ಹೋಗುತ್ತೆ. ಅಂದರೆ ಅರಣ್ಯ ವೀಕ್ಷಕರು ಇವರೆಲ್ಲ ಇದ್ದೇ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಸೊ ಅವರಲ್ಲಿ ಹೋಗ್ತಾರೆ, ಒಂದು ಚಿಕ್ಕ ಫೈರ್ ಆಗಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ದಂಗೆ ಬೀಟಿಂಗ್ ಮೆಥಡ್ ಇಂದ ಅಲ್ಲೇ ಸ್ಟಾಪ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಏನಾದರೂ ಲಾರ್ಜ್ ಏರಿಯಾಗೆ ಅಂತ ಹೋಗಿದೆ ಅಂತ ಆದರೆ ಫೈರ್ ಡಿಪಾರ್ಟ್ಮೆಂಟ್ ಅವರ ಒಂದು ಸಹಕಾರದೊಂದಿಗೆ ಅದನ್ನು ಆರಿಸುವಂತ ಒಂದು ಕೆಲಸ ಮಾಡ್ತೀವಿ. ಅವೆಲ್ಲ ಮಾಡಿ ಸಹ ಏನಾದರೂ ತುಂಬಾ ದೊಡ್ಡ ಲೆವೆಲ್ಗೆ ಹೋಗಿದೆ ಅಂತ ಆದರೆ ನಾವು ತಮ್ಗೆ ಹೇಳ್ದಂಗೆ ಇಂಡಿಯನ್ ಏರ್ ಫೋರ್ಸ್ ಅವ್ರನ್ನೆಲ್ಲ ಬಳಸ್ಕೊಳ್ಳುವಂಥ ಒಂದು ಇದು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಕೊಡಗು ಜಿಲ್ಲೆನೇ ತೆಗೆದುಕೊಂಡ್ರೆ ಎಲ್ಲೆಲ್ಲಿ ಇಂಥ ಪ್ರಕರಣಗಳು ಹೆಚ್ಚು ಸಂಭವಿಸುವ ಸಾಧ್ಯತೆ ಇರುತ್ತೆ ಅಂತೀರಿ? ಕೊಡಗಲ್ಲಿ ಏನು ಅಂತ ಹೇಳಿದ್ರೆ ಇವಾಗ ಕುಶಾಲನಗರ, ಸೋಮವಾರಪೇಟೆ, ದುಬಾರೆ, ನಾಗರೋಳೆ ಇವೆಲ್ಲ ಏನು ಅಂತ ಹೇಳಿದ್ರೆ ಡ್ರೈ ಡೆಸಿಡ್ಯೂಸ್ ಫಾರೆಸ್ಟ್ ಅಂತ ಹೇಳ್ತೀವಿ, ಎಲೆ ಉದುರುವ ಕಾಡುಗಳು. ಸೊ ಅಲ್ಲಿ ಈ ಸಮಯದಲ್ಲಿ ತುಂಬಾ ಎಲೆ ಉದುರಿರ್ತದೆ, ಜೊತೆಗೆ ಬೇಸಿಗೆ ಕಾಲದಲ್ಲಿ ಉಷ್ಣಾಂಶ ಕೂಡ ಜಾಸ್ತಿ. ಹೌದು, ಉಷ್ಣಾಂಶ ಕೂಡ ಅಲ್ಲಿ ಜಾಸ್ತಿ ಇರ್ತದೆ. ಆ ಕಾರಣದಿಂದ ಅಲ್ಲಿ ಬೆಂಕಿ ಬೀಳುವಂತ ಸಾಧ್ಯತೆ ಒಂದು ಜಾಸ್ತಿ ಇರ್ತದೆ. ಇನ್ನೊಂದು ಎರಡನೇ ಪ್ರದೇಶ ಅಂತ ಹೇಳಿದ್ರೆ ನಮ್ದು ಇಲ್ಲಿ ಶೋಲಾ ಕಾಡುಗಳಿದೆ. ಭಾಗಮಂಡಲ ಇರ್ಬೋದು, ಸಂಪಾಜೆ ಇರ್ಬೋದು, ಪುಷ್ಪಗಿರಿ ಇರ್ಬೋದು. ಶೋಲಾ ಕಾಡುಗಳು ಅಂದ್ರೆ ಶೋಲಾ ಕಾಡುಗಳು ಅಂದರೆ ಎತ್ತರದ ಪ್ರದೇಶದಲ್ಲಿ ಬೆಳೆಯುವಂತ ಕಾಡುಗಳು. ನಮ್ಮ ಭಾಗಮಂಡಲ ಇರ್ಬೋದು, ಅವೇನು ಎಲೆ ಉದುರಿಸೋದಿಲ್ಲ, ಎಲೆ ಉದುರಿಸಲ್ಲ. ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಗ್ರಾಸಸ್ ಇರುತ್ತೆ, ಹುಲ್ಲುಗಾವಲು ಇರ್ತದೆ, ಎತ್ತರದ ಪ್ರದೇಶದ ಹುಲ್ಲುಗಾವಲುಗಳು. ಮತ್ತೆ ಅದರ ಮಧ್ಯದಲ್ಲಿ ಕಾಡು ಬೆಳೆದಿರ್ತದೆ. ಎರಡು ಹುಲ್ಲುಗಾವಲಿನ ಬೆಟ್ಟಗಳ ನಡುವಿನ ವ್ಯಾಲಿಯಲ್ಲಿ ಒಂದು ಕಾಡು ನಿರ್ಮಾಣ ಆಗಿರ್ತದೆ. ಅದು ಶೋಲಾ ಕಾಡುಗಳು ಅಂತ ಕರಿತೀವಿ. ಅಲ್ಲಿ ಎಂಡಮಿಕ್ ಸ್ಪೀಶೀಸ್ ತುಂಬಾ ಜಾಸ್ತಿ ಇರ್ತವೆ. ಸೊ ಮತ್ತೆ ಈ ಒಂದು ಹುಲ್ಲುಗಾವಲು ಇರೋ ಕಾರಣದಿಂದ ಹುಲ್ಲುಗಾವಲು ಒಣಗಿದ ಮೇಲೆ ಅದಕ್ಕೆ ಬೆಂಕಿ ತಾಗುವಂತ ಒಂದು ಸಂಭವತೆ ಜಾಸ್ತಿ ಇರ್ತದೆ. ಸೊ ಅಲ್ಲಿ ಕೂಡ ತುಂಬಾ ಚಾನ್ಸಸ್ ಇರುತ್ತೆ. ಅಂದ್ರೆ ಎಂಡಮಿಕ್ ಪ್ರಭೇದಗಳು ಅಂತ ತಾವು ಹೇಳಿದ್ರಿ, ಏನು ಆ ರೀತಿ ಅಂದ್ರೆ? ಎಂಡಮಿಕ್ ಪ್ರಭೇದಗಳು ಅಂದ್ರೆ ಕೆಲವು ಪ್ರಜಾತಿಗಳು ಆ ಪ್ರದೇಶದಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಿಗಲ್ಲ, ಆ ಪ್ರದೇಶಕ್ಕೆ ಸೀಮಿತ ಆಗಿರುತ್ತೆ. ಹೌದು. ಇವಾಗ ಶೋಲಾ ಕಿಲಿ ಅಂತ ಒಂದು ಕೇಳ್ತೀರಿ, ಅಂದ್ರೆ ಒಂದು ಗಿಣಿಯ ಪ್ರಭೇದ. ಅದು ಶೋಲಾ ಕಾಡುಗಳಲ್ಲಿ ಬಿಟ್ಟು ಬೇರೆ ಕಡೆ ಕಾಣಿಸಲ್ಲ. ಸೊ ಆ ತರ. ಮತ್ತೆ ಅದೇ ತರ ಇವನ್ ತುಂಬಾ ಸಸ್ಯ ಪ್ರಭೇದಗಳಿರ್ಬೋದು, ಅದು ಅಷ್ಟೇ ಆ ಕಾಡುಗಳಲ್ಲಿ ಬಿಟ್ಟು ನಿಮ್ಗೆ ಬೇರೆ ಕಡೆ ಸಿಗಲ್ಲ. ಅದರಿಂದ ಬಹಳ ಅಪರೂಪವಾಗಿರ್ತವೆ. ಹೌದು, ನಮ್ಮ ಒಂದು ಪರಿಸರಕ್ಕೆ ಬಹಳ ಮಹತ್ವದ ಒಂದು ಸ್ಥಾನವನ್ನು ಪಡ್ಕೊಂಡಿರ್ತವೆ. ಹೌದು, ಅವುಗಳನ್ನ ಸಂರಕ್ಷಿಸೋದು ಬಹಳ ಮುಖ್ಯ. ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರ ಪಾತ್ರ ಯಾವ ರೀತಿಯಾದಂಥದ್ದು? ಇದರಲ್ಲಿ ಸಾರ್ವಜನಿಕರ ಪಾತ್ರನೇ ತುಂಬಾ ಮುಖ್ಯವಾದದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಕಾಡನ್ನ ರಕ್ಷಿಸ್ಕೋಬೇಕಾಗಿರೋದು ನಾವೇ, ನಮ್ಮ ಕಾಡಿದು. ಸೊ ಅದಕ್ಕೆ ಜನರೆಲ್ಲ ಎಲ್ಲ ಟೈಮಲ್ಲೂ ನಾನು ನಿಮ್ಗೆ ಹೇಳಿದೆ, ಹೊಸ ಹುಲ್ಲು ಬರಲಿ ಅಂತ ಹೇಳ್ಬಿಟ್ಟು ಬೆಂಕಿ ಕೊಡುವಂಥದ್ದು. ಇದರಿಂದ ಆಗೋ ಒಂದು ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗಿರ್ತದೆ. ಸೊ ಒಂದ್ಸಲ ನೀವು ಹುಲ್ಲು ಸುಟ್ಟಾಯ್ತು ಅಂತ ಹೇಳಿದ್ರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗುವಂತ ಒಂದು ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ನಿಜ, ಅಲ್ಲಿ ನೀರೆಲ್ಲ ಆಗುತ್ತೆ, ಹರಿದು ಬಿಟ್ಟು ಜರುಗಿ ಬಿಡುತ್ತೆ. ಹೌದು, ಜರುಗುತ್ತೆ ಭೂಮಿ. ಸೊ ಇವೆಲ್ಲ ಸಂಭವತೆ ಇರ್ತವೆ. ಮತ್ತೆ ಕಾಡು ಪ್ರಾಣಿಗಳು ಸಾಯ್ತವೆ. ಇಂಥವೆಲ್ಲ ಆಗೋ ಕಾರಣದಿಂದ ಅದನ್ನ ನಾವು ರಕ್ಷಿಸ್ಕೋಬೇಕು. ಮತ್ತೆ ಯಾರಾದ್ರೂ ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೊಂದು ನಮಗೆ ಇನ್ಫಾರ್ಮೇಶನ್ ಕೊಟ್ಟು ನಾವು ಅವ್ರ ಮೇಲೆ ಕೇಸ್ ಸಹ ಬುಕ್ ಮಾಡ್ತೀವಿ, ಇಂಥ ಕೇಸಸ್ ಅಲ್ಲಿ ಬೆಂಕಿ ಹಾಕೋದನ್ನು ಸಹ. ಸೊ ಇಂಥ ಇದರಲ್ಲಿ ಸಾರ್ವಜನಿಕರು ನಮಗೆ ಮಾಹಿತಿ ಒದಗಿಸೋದು ಒಂದು, ಅವರು ರೆಸ್ಪಾನ್ಸಿಬಿಲಿಟಿ ತಗೊಂಡು ತಮ್ಮ ಕಾಡನ್ನು ತಾವೇ ಪ್ರೊಟೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಮುಖ್ಯವಾಗಿ ಈ ಸಸ್ಯಗಳ ಹೊದಿಕೆ ಮತ್ತು ಹುಲ್ಲಿನ ಹೊದಿಕೆ ಮಣ್ಣಿನ ಮೇಲೆ ಇದ್ದರೆ ಅದು ಮಣ್ಣಿನ ಕೊಚ್ಚಣೆ ತಡೆಯುತ್ತೆ. ಹೌದು, ಮಣ್ಣಿನ ಕೊಚ್ಚಣೆ ತಡೆಯುತ್ತೆ, ಅಲ್ಲಿ ನೀರು ಇಂಗೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ನೀರು ಇಂಗ್ಲಿಕ್ಕೂ ಅನುಕೂಲ ಆಗುತ್ತೆ. ಮತ್ತೆ ನೀರು ಕಡಿಮೆ ಇರೋ ಟೈಮಲ್ಲಿ ಆ ನೀರು ನಮಗೆ ಉಪಯೋಗಿಸ್ಕೊಳ್ಳಬಹುದು, ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತೆ. ಹೌದು, ಮತ್ತೆ ಕೃಷಿ ಹೊಂಡಗಳಿಗೂ ಕೂಡ ಅದು ಹರಿದು ಬರುತ್ತೆ ನಿಧಾನಕ್ಕೆ. ಹೌದು ಹೌದು. ಕಾಡು ಹೆಂಗೆ ಅಂತ ಹೇಳಿದ್ರೆ ಹೆಚ್ಚು ಮಳೆ ಬಂದಾಗ ನೀರ್ನ ಹಿಡ್ಕೊಳ್ಳುತ್ತೆ, ಸುತ್ತಮುತ್ತ ಮಳೆ ಕಡಿಮೆ ಆಗಿ ಡ್ರೈ ಆದಾಗ ಆ ನೀರ್ನ ಸ್ವಲ್ಪ 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 ಬಿಡುತ್ತೆ. ಸೊ ಹೀಗೆ ಬಿಟ್ಟಾಗ ಈವನ್ ನದಿಗಳಲ್ಲಿ ಅಥವಾ ಹೊಳೆಗಳಲ್ಲಿ ಸ್ವಲ್ಪ ನೀರಿರುತ್ತದೆ, ಜನರಿಗೂ ಉಪಯೋಗ ಆಗುತ್ತೆ, ಪ್ರಾಣಿಗಳಿಗೂ ಉಪಯೋಗ ಆಗುತ್ತೆ. ಮಳೆ ಬರ್ತಾ ಇದ್ದಾಗ ನಾವು ನಮ್ಮ ಮರಗಳನ್ನ ನೋಡಿದ್ರೆ ಸಾಕು, ಗೊತ್ತಾಗುತ್ತೆ ನಮಗೆ. ಹೌದು, ಆ ರೆಂಬೆ ಕೊಂಬೆಗಳಿಂದೆಲ್ಲ ಬುಡಕ್ಕೆ ಸರಿಯಾಗಿ ಇಳಿತಾ ಇರುತ್ತೆ ನೀರು, ಬುಡಕ್ಕೆ ಹೋಗ್ತಾ ಇರುತ್ತೆ. ಅದು ನೋಡಿದ್ರೆ ಪ್ರತಿ ಮರನೂ ಎಷ್ಟೊಂದು ನೀರನ್ನು ಭೂಮಿಗೆ ಇಂಗಿಸುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಈ ಒಂದು ಕಾಡಿನ ಬೆಂಕಿಯಿಂದನೂ ಕೂಡ ಈ ಕಾಡು ಪ್ರಾಣಿಗಳು ಮತ್ತು ಮನುಷ್ಯರ ಒಂದು ಮುಖಾಮುಖಿ ಆಗೋದಕ್ಕೆ ಸಾಧ್ಯತೆ ಆಗುತ್ತಾ? ಹೌದು, ಆಗುತ್ತೆ. ಇವಾಗ ಕಾಡಿನಲ್ಲಿ ನಿಮಗೆ ಬೆಂಕಿ ಬಿದ್ದಾಗ ಪ್ರಾಣಿಗಳು ಎಲ್ಲೇ ಹೋಗಬೇಕು? ನಾಡಿಗೆ ಬರಬೇಕು, ಬಯಲು ಪ್ರದೇಶಕ್ಕೆ ಬರಬೇಕು. ಆದ್ದರಿಂದ ಇದು ಒಂದು ಕಾರಣ ಆಗ್ಬೋದು ಅಂತೀರಿ? ಹೌದು, ಕಾರಣ ಆಗೋ ಸಾಧ್ಯತೆ. ವಿಶೇಷವಾಗಿ ನಮ್ಮ ಕೊಡಗಿನಲ್ಲಿ ಆನೆಗಳ ಒಂದು ಹಿಂಡುಗಳು ಬರ್ತಾ ಇರುತ್ತೆ. ಹೌದು. ಸೊ ಇವಾಗಿರೋ ಸಮಸ್ಯೆ ಹೆಚ್ಚಾಗುತ್ತೆ ನಾವೇನಾದರೂ ಕಾಡಿಗೆ ಬೆಂಕಿ ಬೀಳೋದು ಅಂತವೆಲ್ಲ ಆದರೆ. ಕಾಡಲ್ಲಿ ಬೆಂಕಿ ಬಿದ್ದಾಗ ಕಾಡು ಆಚೆ ಕಡೆಗೆ ಪ್ರಾಣಿಗಳು ಬಂದೇ ಬರಬೇಕಾಗುತ್ತೆ. ಸೊ ಆ ಕಾಡದಿಂದ ಈ ಕಾಡ್ಗಿಚ್ಚು ನಾವು ಸ್ಟಾಪ್ ಮಾಡಿದ್ರೆ ಅಂದರೆ ಕಾಡಲ್ಲಿ ಪ್ರಾಣಿಗಳು ಇರ್ತವೆ, ಕಾಡಿನಿಂದ ಆಚೆ ಬರೋದು ತಪ್ಪುತ್ತೆ.
ಮತ್ತು ಈ ಫೆಬ್ರವರಿ ಮಾರ್ಚು ಈ ಸಂದರ್ಭದಲ್ಲಿ ರೈತರು ಈ ಕಾಫಿ ಬೆಳೆಗೆ ನೀರನ್ನು ಕೂಡ ಸಿಂಪರಣೆ ಮಾಡ್ತಾರೆ ಸ್ಪ್ರಿಂಕ್ಲರ್ ಮೂಲಕ. ಈ ತಂಪಾದ ವಾತಾವರಣಕ್ಕೂ ಈ ಪ್ರಾಣಿಗಳು ಕಾಫಿ ತೋಟಗಳಿಗೆ ಬರೋ ಸಾಧ್ಯತೆ ಇರುತ್ತೆ, ಆನೆಗಳು ಇಂಥವೆಲ್ಲನೂ ಸಾಧ್ಯತೆ ಇರುತ್ತೆ. ಈಗ ತಮ್ಗೆ ಹೇಳ್ದಂಗೆ ನಾನು ಎಲ್ಲ ಕಾಡಿನಲ್ಲೂ ಕೂಡ ಎಲ್ಲ ಕಡೆ ಕೆರೆಗಳಲ್ಲಿ ನೀರಿದೆ. ಸೊ ಆ ಕಾಡಿಂದ ಆಚೆ ಕಡೆ ಬರುವಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ ಇದೆ. ತಂಪಿದೆ ಇವಾಗ, ಯಾಕಂದ್ರೆ ಈ ಸಲ ಮಳೆ ಚೆನ್ನಾಗಿರೋ ಕಾರಣದಿಂದ ಕಾಡಲ್ಲಿ ಎಲ್ಲ ಕಡೆ ನೀರಿದೆ. ಮತ್ತು ಎಲ್ಲೆಲ್ಲಿ ಸ್ವಲ್ಪ ಈ ಕಾಡಿನ ಬೆಂಕಿಯ ಪ್ರಕರಣಗಳು ಹೆಚ್ಚಿರ್ತಾವಲ್ಲ, ಇಂಥ ಸಂದರ್ಭದಲ್ಲಿ ಅಲ್ಲಿ ಈ ಸಾರ್ವಜನಿಕರ ಸಮಿತಿಗಳು ಇಂಥವೇನಾದರೂ ಮಾಡಿರ್ತೀರ? ಅರಣ್ಯ ಸಂರಕ್ಷಣಾ ಸಮಿತಿಗಳು ಇಂಥವೇ? ಹೌದು, ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕೊಡಗಲ್ಲಿ ತುಂಬ ಕಡೆ ಮಾಡಿದ್ದೀವಿ ನಾವು. ಈ ಕಾಡ್ಗಿಚ್ಚು ಆಗೋ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಕೂಡ ಇವರ ಒಂದು ಸಹಯೋಗದೊಂದಿಗೆ ನಾವು ಕೆಲವು ಪ್ರೋಗ್ರಾಮ್ಸ್ನ ರೂಪಿಸಿರ್ತೇವೆ. ಹೆಂಗೆ ಅದನ್ನು ಸ್ಟಾಪ್ ಮಾಡಬೇಕು, ಮತ್ತು ಫಾರೆಸ್ಟ್ ಫೈರ್ ಆದಾಗ ಏನೇನು ತಗೋಬೇಕಾಗ್ತದೆ ಕ್ರಮಗಳು, ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಏನಿದೆ, ಅರಣ್ಯ ಇಲಾಖೆ ರೆಸ್ಪಾನ್ಸಿಬಿಲಿಟಿ ಏನಿದೆ, ಬೇರೆ ಒಂದು ಇಲಾಖೆಗಳ ರೆಸ್ಪಾನ್ಸಿಬಿಲಿಟಿ ಏನಿದೆ, ಇವೆಲ್ಲ ನಾವು ಚರ್ಚೆ ಮಾಡಿ ಒಂದು ಪ್ಲಾನ್ ರೂಪಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಫಾರೆಸ್ಟ್ ಫೈರ್ ಆಗ. ಇದಕ್ಕೆ ಸರಿಯಾದ ಒಂದು ಹೊಸ ಉಪಕರಣಗಳು ಇಂಥವೇನಾದರೂ ಬಳಸ್ಕೊಳ್ತಾ ಇದ್ದೀರಾ ಈಗೀಗ? ಹೌದು, ಇದಕ್ಕೆ ಈ ಒಂದು ಅರಣ್ಯ ಕಾಡ್ಗಿಚ್ಚಿಗಿಂತ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆನೆ ನಾವು ಏನೇನು ಉಪಕರಣಗಳು ಬೇಕು ಅದನ್ನು ಆಲ್ರೆಡಿ ಪ್ರೊಕ್ಯೂರ್ ಮಾಡಿರ್ತೀವಿ. ಅಂತ ಹೇಳಿದ್ರೆ ಬ್ಲೋವರ್ಸ್ ಅಂತ ಕರಿತೀವಿ, ಮತ್ತೆ ಬೀಟರ್ಸ್ ಅಂತ ಹೇಳಿದೆ ನಾನು. ಹೌದು, ಮತ್ತೆ ಯಾರು ಕಾಡ್ ಒಳಗಡೆ ಹೋಗ್ತಾರೆ ಅದ್ರ ಬೆಂಕಿನ ಆರಿಸ್ಲಿಕ್ಕೆ ಅವ್ರಿಗೆ ಏನೂ ಆಗದಿರೋಂಥ ಕೆಲವು ಎಕ್ವಿಪ್ಮೆಂಟ್ಸ್ ಇದೆ, ರಕ್ಷಣಾ ಸಾಮಗ್ರಿಗಳು, ರಕ್ಷಣಾ ಕವಚಗಳು ಬರ್ತವೆ, ಕವಚಗಳು. ಸೊ ಅದನ್ನೆಲ್ಲ ಒಂದು ಪ್ರೊಕ್ಯೂರ್ ಮಾಡುವಂಥ ಕೆಲಸ ನಾವು ಆಲ್ರೆಡಿ ಮಾಡಿದೆ. ಅಂದರೆ ಈ ಫೈರ್ ಪ್ರೂಫ್ ಅಟೈರ್ಸ್ ಅಂತೀವಲ್ಲ, ಆ ಟೈಪು? ಹೌದು, ಸರಿ. ಅದೆಲ್ಲನೂ ಅವ್ರಿಗೆ ಒದಗಿಸಿರ್ತೀರ? ಹೌದು. ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರ ಅಭಿಷೇಕ್ ಅವರು ನಮ್ಮ ಕೇಳುಗರಿಗೆ? ನಮ್ಮ ಕೇಳುಗರಿಗೆ ನಾನು ಇಷ್ಟೊತ್ತು ಹೇಳಿದ ಹಾಗೇನೆ, ಈ ಕಾಡು ಅನ್ನೋದನ್ನು ಬರೀ ಅರಣ್ಯ ಇಲಾಖೆ ಅಥವಾ ಯಾವುದೋ ಒಂದು ಇಲಾಖೆ ಕಾಪಾಡ್ಲಿಕ್ಕೆ ಆಗಲ್ಲ, ನಾವೆಲ್ಲರೂ ಸೇರಿ ಇದನ್ನ ಕಾಪಾಡಬೇಕಾಗ್ತದೆ. ಸೊ ಯಾವುದೇ ಒಂದು ಕಾಡಿಗೆ ಯಾರಾದರೂ ಬೆಂಕಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಾನು ಹೇಳಿದಾಗ ನಮ್ಮ ಫೋನ್ ನಂಬರ್ಗೆ ಇನ್ಫಾರ್ಮ್ ಮಾಡಬಹುದು, ಅಥವಾ ಕಾಡಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಇಮಿಡಿಯೇಟಾಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಅಲ್ಲಿಗೆ ಬಂದು ಅದನ್ನು ಸ್ಟಾಪ್ ಮಾಡುವಂಥ ಕೆಲಸ ಇವೆಲ್ಲ ಅದನ್ನು ಮಾಡ್ಬೋದಾಗಿರ್ತದೆ. ಅಂದರೆ ನಮ್ಮ ಸಾರ್ವಜನಿಕರು ಈ ಅರಣ್ಯ ಇಲಾಖೆಯ ಒಂದು ಸಹಾಯವಾಣಿ 1926 ಇದಕ್ಕೆ ಕರೆ ಮಾಡಿ ಮಾಹಿತಿ ತಿಳಿಸ್ಬೋದು. ಹೌದು, ಕೇಳುಗರೆ ಮತ್ತೆ ಈ ಸಹಾಯವಾಣಿ ಸಂಖ್ಯೆಯನ್ನು ಕೇಳಿ, 1926 ಈ ಸಂಖ್ಯೆಗೆ ಕರೆ ಮಾಡಿ ಎಲ್ಲಾದರೂ ಈ ಕಾಡಿನ ಬೆಂಕಿ ಉಂಟಾದರೆ ತಕ್ಷಣ ಅದನ್ನು ಈ ಸಹಾಯವಾಣಿಗೆ ತಿಳಿಸಿದರೆ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಈ ರೀತಿ ತಾವು ಈ ನಮ್ಮ ಅಮೂಲ್ಯವಾದ ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೊಡುಗೆಯನ್ನು ಕೊಟ್ಟಂತಾಗತ್ತೆ ಅಂತ ನಾವು ಹೇಳ್ಬೋದು. ತುಂಬ ಸಂತೋಷ ಅಭಿಷೇಕ್ ಅವರೇ, ತಾವು ಇದುವರೆಗೂ ನಮ್ಮ ಕೇಳುಗರಿಗೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಉಂಟಾಗೋದಕ್ಕೆ ಏನು ಕಾರಣ, ಇದನ್ನು ನಾವು ಯಾವ ರೀತಿ ತಡೆಗಟ್ಟಬೇಕಾಗತ್ತೆ, ನಿಯಂತ್ರಣ ಮಾಡಬೇಕಾಗತ್ತೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ ಎಂತಹದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಗೂ ಸಹ ಎಲ್ಲರಿಗೂ ಧನ್ಯವಾದ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ
दुर्भिक्षा कृषितो नास्ति दुर्भिक्षा